ಆನೆಗಲ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೊಸೂರು ಸಮೀಪದ ಕೂತನಹಳ್ಳಿ ಗ್ರಾಮದಲ್ಲಿ ಘಟನೆ ಆಗಿದೆ. ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಂತಹ ಟಾಟಾ ಕಂಪನಿಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ನೋಡ್ತಾ ಇದ್ದೀರಾ ಅಲ್ಲಿ ಯಾವ ರೀತಿ ದಟ್ಟ ಹೊಗೆ ಆಚೆ ಬರ್ತಾ ಇದೆ. ದಟ್ಟ ಹೊಗೆ ಇನ್ನೊಂದು ಕಡೆಗೆ ಬೆಂಕಿಯ ಕೆನ್ನಾಲಿಗೆ ಕಟ್ಟಡವನ್ನ ಹೇಗೆ ಆವರಿಸಿದೆ ಅಂತ ಬಹಳ ದೊಡ್ಡ ಅವಘಡ ಅಂತ ಕಾಣಿಸ್ತಾ ಇದೆ. ಟಾಟಾ ಕಂಪನಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಅಗ್ನಿ ಅನಾಹುತ ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ ನಮಗೆ. ಸಾಮಾನ್ಯವಾಗಿ ಅಗ್ನಿ ಅವಘಡ ಅಂತ ಹೇಳಿದ್ರೆ 2-3 ಆಯಾಮ ಇರುತ್ತೆ. ಶಾರ್ಟ್ ಸರ್ಕ್ಯೂಟ್ ಇರಬಹುದು ಅಥವಾ ಯಾವುದಾದ್ರು ಕೆಮಿಕಲ್ಸ್ ರಿಯಾಕ್ಷನ್ ಇಂದ ಆಗಿರಬಹುದು. ವಾಟ್ ವೆಂಟ್ ರಾಂಗ್ ಅನ್ನೋದರ ಮಾಹಿತಿ ಇನ್ನಷ್ಟು ಸಿಗಬೇಕಾಗಿದೆ. ಹೊಸೂರಿನ ಕೂತನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಶಿಫ್ಟ್ ವೈಸ್ ಕೆಲಸ ಮಾಡ್ತಾ ಇರ್ತಾರೆ ಇಂಥ ದೊಡ್ಡ ದೊಡ್ಡ ಘಟಕದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಸದ್ಯಕ್ಕೆ ಈಗ ಹೇಗಿದೆ? ಆ ಬೆಂಕಿಯನ್ನ ತಹಬದಿಗೆ ತರುವಂತಹ ಕೆಲಸ ಆಗಿದೆಯಾ? ಯಾವ ಕಾರಣಕ್ಕೋಸ್ಕರ ಅಗ್ನಿ ಅವಘಡ ಆಗಿದೆ ಅಂತ ಖಂಡಿತವಾಗೂ ಕರ್ನಾಟಕದ ಗಡಿಭಾಗದ ತಮಿಳುನಾಡಿನ ಕೂತ್ಕನ್ಪಲ್ಲಿ ಗ್ರಾಮದಲ್ಲಿರುವಂತಹ ಟಾಟಾ ಕಂಪನಿಯಲ್ಲಿ ರಾತ್ರಿ ಅಂದ್ರೆ ಬೆಳಗಿನ ಜಾವ ಬೆಂಕಿ ಕಾಣಿಸ್ಕೊಳ್ತದೆ. ಸಂಪೂರ್ಣವಾಗಿ ಒಂದು 4,000-5,000ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಏಕಾಏಕಿ ಒಂದು ಘಟಕದಲ್ಲಿ ಬೆಂಕಿ ಕಾಣಿಸ್ಕೊಡೋದ್ರಿಂದಲೇ ಸಾಕಷ್ಟು ಅನಾಹುತ ಆಗಿದೆ. ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸಹ ಬೆಂಕಿಗೆ ಆಹುತಿಯಾಗಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ಅಗ್ನಿಶಾಮಕ ದಳದವರು ಸಾಹಸ ಪಡ್ತಿದ್ದಾರೆ. ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಅಂದ್ರೆ ಈಗಾಗಲೇ ಸಂಪೂರ್ಣವಾಗಿ ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರು ಸಹ ಬಳಸ್ಕೊಂಡು ಈಗ ಬೆಂಕಿಯನ್ನು ನಂದಿಸುವಂತ ಕೆಲಸ ಆಗ್ತಿದೆ. ಜೊತೆಗೆ ರಾಯಕೋಟೆ ಪೊಲೀಸರು ಸಹ ಸ್ಥಳದಲ್ಲೇ ಬೀಳ್ಬಿಟ್ಟಿದ್ದು ಬೆಂಕಿಯನ್ನು ನಂದಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕೆಮಿಕಲ್ ಘಟಕದಲ್ಲೇ ಕಾಣಿಸ್ಕೊಂಡಿರೋ ಬೆಂಕಿ ಈ ಒಂದು ಅವಘಡಕ್ಕೆ ಕಾರಣ ಅಂತೇಳಿ ತಿಳಿದು ಬರ್ತಾರಂತದ್ದು. ಮಮತಾ, ಘಟನೆ ಆಗ್ಬೇಕಾದ್ರೆ ಎಷ್ಟು ಜನ ಇದ್ರಂತೆ ಅಂಬರೀಶ್? ಮಮತಾ, ಕಾರ್ಮಿಕರು ಒಳಗಡೆ 4,000 ಜನ ಕೆಲಸ ಮಾಡ್ತಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇಲ್ಲಿ ತನಕ ಯಾರಿಗೂ ಸಹ ಸಾವು ನೋವು ಸಂಭವಿಸಿಲ್ಲ ಅನ್ನೋ ಮಾಹಿತಿಯನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಎಲ್ಲರೂ ಸಹ ಹೊರಗೆ ಓಡ್ ಬಂದಿದ್ದಾರೆ. ಹಾಗಾಗಿ ಯಾವುದೇ ಸಾವು ಸಂಭವಿಸಿಲ್ಲ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಅಂದ್ರೆ ಸಂಪೂರ್ಣವಾಗಿ ಕಾರ್ಯಾಚರಣೆ ಬೆಂಕಿಯನ್ನು ನಂದಿಸಿದ ನಂತರ ಒಳಗಡೆ ಯಾರಾದ್ರೂ ಸಿಲುಕಿದಾರ ಅನ್ನೋ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು.